ನಮಸ್ಕಾರ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ಯೂಟ್ಯೂಬ್ ಚಾನಲಲ್ಲಿ ನಾವು ನೋಡ್ತಾ ಇದ್ದೀವಿ ಇಂಜಿನಿಯರಿಂಗ್ ಕಾಲೇಜ್ ಫೀಸ್ ಎಷ್ಟು ಅನ್ನೋದು. ಸೊ 2024 KCET ಆ್ಯಂಡ್ DCET. ಸೊ ಇಲ್ಲಿ ಯಾವುದೆಲ್ಲ ಕ್ಯಾಟಗರಿಗೆ ಅವ್ರಿಗೆ ಇದೆ ಅಂದರೆ ಜನರಲ್ ಮೆರಿಟ್ ಕ್ಯಾಟಗರಿ 1, ಆಮೇಲೆ OBC ಅಂದರೆ 2A ಕ್ಯಾಟಗರಿ, 2B ಕ್ಯಾಟಗರಿ, 3A ಕ್ಯಾಟಗರಿ, 3B ಕ್ಯಾಟಗರಿ, SC ST ಆ್ಯಂಡ್ SNQ. ಇದ್ರ ಬಗ್ಗೆ ಸರಿಯಾಗಿ ಪೂರಾ ಡೀಟೇಲ್ ಕೊಡ್ತೀನಿ. ವಿಡಿಯೋನ ಏನು ಮಾಡಬೇಕು, ನೀವು ಎಂಡ್ ತನಕ ನೋಡಿದ್ರೆ ಮಾತ್ರ ಗೊತ್ತಾಗೋದು. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ ವಿಡಿಯೋನ. ಸರಿ, ವಿಡಿಯೋನ ಶುರು ಮಾಡೋಣ. ಸರಿ ಮಕ್ಕಳೇ, ಫಸ್ಟ್ ಆಗಿ ಮಾತಾಡೋಣ. ಸೂಪರ್ ಆಗಿರೋ ಕೋಟ, ಸೂಪರ್ ನ್ಯೂಮರಿಕ್ ಕೋಟ. ಯಾರಿಗೆಲ್ಲ ಇದು? ಜನರಲ್ ಮೆರಿಟ್ ಅವ್ರಿಗೂ ಇದೆ, ಕ್ಯಾಟಗರಿ A, 2A, 2B, 3A, 3B ಪ್ರತಿಯೊಬ್ಬರಿಗೂ ಸಿಗುತ್ತೆ. ಏನಿದು ಬಂಪರ್ ಆಫರ್ ಅಕ್ಕ, ಇಷ್ಟೊಂದು ಕಡಿಮೆ ಫೀಸಾ ಅಂತ ಹೇಳಿ ನೀವು ಅನ್ಕೊಂಡಿರ್ಬೋದು. ಕರೆಕ್ಟಾಗಿ ಅಂದ್ಕೊಂಡಿದ್ದೀರಾ, ಇಷ್ಟೊಂದು ಕಡಿಮೆನೇ ಫೀಸು. ನಮ್ಮ ಕಾಲೇಜಲ್ಲೂ ಇದೆ ಸೂಪರ್ ನ್ಯೂಮರಿಕ್ ಕೋಟ. ಪ್ರತಿಯೊಂದು ಟಾಪ್ ಕಾಲೇಜಲ್ಲಿ, ಪ್ರತಿಯೊಂದು ಕಾಲೇಜಲ್ಲಿ ಸೂಪರ್ ನ್ಯೂಮರಿಕ್ ಕೋಟ ಇದ್ದೇ ಇರುತ್ತೆ. ಈ ಕೋಟದ ವಿಶೇಷ ಏನಪ್ಪ ಅಂದರೆ, ಯೂಶ್ವಲಿ ನಾವೆಲ್ಲ 1.5 ಲಕ್ಷ ಫೀಸ್ ಕಟ್ಟಿದ್ದೀವಿ. ಸೊ ನಿಮಗೆ ಲಕ್ಕು ತುಂಬ ಇದ್ದರೆ ಅಥವಾ ನಮ್ಮ ಪೇರೆಂಟ್ಸ್ ಇನ್ಕಮ್ ಕಡಿಮೆ ಇದ್ದರೆ ಈ ಸೂಪರ್ ನ್ಯೂಮರಿಕ್ ಕೋಟ ನಿಮಗೆ ಸಿಗುತ್ತೆ. ಆ ಅಪ್ಪ ಅಮ್ಮನ ಆದಾಯ ಒಂದು 70,000 ಅಥವಾ 60,000 ಈ ರೇಂಜಲ್ಲಿದ್ದರೆ ಮಾತ್ರ ನಿಮಗೆ ಈ ಕೋಟ ಸಿಗುತ್ತೆ. ನನಗೆ ಈ ಕೋಟ ಸಿಗಲಿಲ್ಲ. ಸರಿ, ಅದಿರೋದು ಪೇರೆಂಟ್ಸ್ ಇನ್ಕಮ್ ಮೇಲೆ. ಓಕೆನಾ, ಸರಿನಾ, ಗೊತ್ತಾಯ್ತಾ? ಸೊ ನೆಕ್ಸ್ಟ್ ಬನ್ನಿ, ಕಾಲೇಜ್ ಟೈಪನ್ನು ನೋಡ್ಕೊಂಡು ಬರೋಣ. ಫಸ್ಟಲ್ಲಿ ಇಲ್ಲಿರೋದು ಗೌರ್ಮೆಂಟ್. ಒಂದು ನಿಮಿಷ. ಫಸ್ಟಲ್ಲಿರೋದು ಗೌರ್ಮೆಂಟ್ ಕಾಲೇಜ್. ಇಲ್ಲಿ ಎಷ್ಟಿರ್ಬೋದು ಫೀಸು? 20,000ದಿಂದ 25,000 ಆಯಿತಾ? ಸರಿ ಅಕ್ಕ, ಮುಂದಕ್ಕೆ ಹೇಳು. ಅಪ್ ಟು 5,000 ಬೇರೆ ಫೀಸು. ನಮ್ಮ ಕಾಲೇಜಲ್ಲಿ 20,000. ನಾನು ಆ್ಯಕ್ಚುಲಿ ನನ್ನ CT ರ್ಯಾಂಕಿಗೆ 96,000 ಸಮಥಿಂಗ್ ಚಿಲ್ಲರೆ ಇತ್ತು. ಬಟ್ ದೆನ್ ಆ ಫೀಸನ್ನು ದೇ ಎಕ್ಸ್ಟೆಂಡೆಡ್ ಅಪ್ ಟು 1,20,000. ಅಂದರೆ ಎಕ್ಸ್ಟ್ರಾ ನಾನು ಕಾಲೇಜಿಗೆ ಕಟ್ಟಬೇಕಾಗಿತ್ತು. ಸೊ ನೀವು ಕಾಲೇಜಿದ್ದು ಇಷ್ಟು ಫೀಸ್ ಅಂದರೆ ನೀವು ಎಕ್ಸ್ಟ್ರಾನೂ ಕಟ್ಟಬೇಕಾಗತ್ತೆ. ಸೊ ಅದರ್ ಫೀಸು 5,000. ಸ್ಕಾಲರ್ಶಿಪ್ ಏನಾದರೂ ಬಂದರೆ ಇಲ್ಲಿ ಡಿಡಕ್ಷನ್ ಆಗುತ್ತೆ ಫೀಸಲ್ಲಿ. 10ರಿಂದ 20,000 ಅಥವಾ 50ರಿಂದ 60,000 ಫೀಸ್ ಕಟ್ಟಾಗುತ್ತೆ ನಿಮ್ಮದು. ಪ್ರೈವೇಟ್ ಏಡೆಡ್ ಅನ್ನೋ ಅಂದರೆ ಕಾಲೇಜಲ್ಲೂ ಡಿಫ್ರೆಂಟ್ ಟೈಪ್ಸ್ ಇರುತ್ತೆ. ಬಟ್ ದೆನ್ ಡೀಮ್ಡ್ ಆ್ಯಂಡ್ ಪ್ರೈವೇಟ್ ಯೂನಿವರ್ಸಿಟಿಲಿ ಈ ಥರ ಯಾವುದೂ ಇಲ್ಲ ರೂಲ್ಸು. ಪ್ರೈವೇಟ್ ಏಡೆಡ್ ನೀವು ನೋಡ್ತಿದ್ರೆ 20,000ದಿಂದ 25,000. ಆಮೇಲೆ ಫೀಸು ಇಷ್ಟಿರುತ್ತೆ, 10,000ದಿಂದ 15,000. ಆಮೇಲೆ ಪ್ರೈವೇಟ್ ಅನ್ಏಡೆಡ್ ಮೈನಾರಿಟಿ ಮತ್ತು ನಾನ್ ಮೈನಾರಿಟಿಲಿ ಡಿಫ್ರೆನ್ಸು ಸೇಮ್ ಇದೆ. ಆ್ಯಕ್ಚುಲಿ ಡಿಫ್ರೆನ್ಸ್ ಏನಿಲ್ಲ. 30,000ದಿಂದ 35,000 ಅಂದರೆ ಫೀಸ್ ಇರೋದು 10,000ದಿಂದ. ಅಂದರೆ CET ಫೀಸ್ ನಾನು ಏನು ಹೇಳ್ತಿದ್ದೀನಿ, ಕಾಲೇಜ್ ಫೀಸ್ ಮತ್ತು CET ಫೀಸ್ ಎಕ್ಸ್ಟ್ರಾ ಫೀಸ್ ಇರುತ್ತೆ ನೋಡಿ ಅವ್ರದ್ದು. ಡೆವಲಪ್ಮೆಂಟ್ ಚಾರ್ಜು, ಆಮೇಲೆ ಕನ್ಸ್ಟ್ರಕ್ಷನ್ ಚಾರ್ಜು, ಇದೆಲ್ಲ ಸೇರಿಬಿಟ್ಟು ಲ್ಯಾಬ್ ಚಾರ್ಜು, ಇದೆಲ್ಲ ಸೇರಿಬಿಟ್ಟು 10ರಿಂದ 15,000 ಬರುತ್ತೆ. ಮುಂದಕ್ಕೆ ಸ್ಕಾಲರ್ಶಿಪ್ಪು 10ರಿಂದ 20,000 ನೀವು ತೆಗೋಬಹುದಾಗಿರುತ್ತೆ. ಸೊ ಡೀಮ್ಡ್ ಅನ್ನೋ ಯೂನಿವರ್ಸಿಟಿಲಿ ಈ ಥರ ಯಾವುದೇ ಸ್ಕೀಮ್ಸ್ಗಳು ನಡೆಯಲ್ಲ. ಮುಂದಿನ ಸ್ಲೈಡ್ಗೆ ಹೋಗೋಣ ಮಕ್ಕಳೇ, ಬನ್ನಿ. ಸರಿ ಗೈಸ್, ಇವಾಗ ಮಾತಾಡೋಣ ಜನರಲ್ ಮೆರಿಟ್. ಸೊ ಜನರಲ್ ಮೆರಿಟ್ ಕ್ಯಾಟಗರಿ ಕೂಡ ಇದೆ. ನೀಟಲ್ಲೂ ಇದೆ, CETಯಲ್ಲೂ ಇದೆ, JEಯಲ್ಲಿ ಐ ಗೆಸ್ ಎವ್ರಿಬಡಿ ಇಲ್ಲ, ಅಲ್ಲೂ ಕ್ಯಾಟಗರಿ ಇದೆ. ಮತ್ತು ಕಾಮೆಡ್ ಕೆಯಲ್ಲಿ ಯಾವುದೇ ಕ್ಯಾಟಗರಿ ಇಲ್ಲ. ಯು ಆಲ್ ಆರ್ ಜನರಲ್ ಮೆರಿಟ್. ಸರಿ, ಇಲ್ಲಿ ಗೌರ್ಮೆಂಟ್ ಕೋಟಾ ಆದರೆ 40,000, ಆಮೇಲೆ ಪ್ರೈವೇಟ್ ಏಡೆಡ್ ಆದರೆ 40,000, ಆಮೇಲೆ ಪ್ರೈವೇಟ್ ಅನ್ಏಡೆಡ್ ಆದರೆ 95,000, ಆಮೇಲೆ ಪ್ರೈವೇಟ್ ಅನ್ಏಡೆಡ್ ಅಂದರೆ 1,05,000, 1,10,000. ಡೀಮ್ಡಲ್ಲೂ ಕೂಡ ಅಷ್ಟೇ ಇದೆ. ಸೊ ಎಲ್ಲ ಎಕ್ಸ್ಟ್ರಾ ಫೀಸ್ ಎಲ್ಲ ನೀವು ನೋಡ್ತೀವಿ. ಗೌರ್ಮೆಂಟ್ ಕಾಲೇಜ್ ಅಂದರೆ ಕೆಲವು ಕಾಲೇಜಸ್ ಇದೆ. ಐ ಗೆಸ್ ಒಂದು ಕಾಲೇಜ್ ಇದೆ UVCE ಅಂತ, ಅದು ಗೌರ್ಮೆಂಟ್ ಕಾಲೇಜ್. ಅಲ್ಲೆಲ್ಲ ಕಡಿಮೆ ಫೀಸು ನಿಮಗೆ ಕಂಪೇರೇಟಿವ್ಲಿ CET ಫೀಸು. ಇದೆಲ್ಲ ಎಕ್ಸ್ಟ್ರಾ ಫೀಸ್ ನೀವು ಸೆಕೆಂಡ್ ಥರ್ಡ್ ಕಾಲಮಲ್ಲಿ ನೋಡ್ತಿದ್ದೀರಾ. ಆಮೇಲೆ ಎಷ್ಟೆಲ್ಲ ಆಫರ್ಸ್, ಇದು ನಾನು ನೋಡಾಗ ಡ್ರೆಸ್ ಆಫರ್ಸ್ ಥರ ಕಾಣುತ್ತೆ. ಬಟ್ ದೆನ್ ಸಾರಿ, ಅದು ರಿಯಾಲಿಟಿಲಿ ಇಷ್ಟೊಂದು ಆಫರ್ಸ್ಗಳು ನಿಮಗೆ ಸಿಗ್ತಾ ಹೋಗುತ್ತೆ. ಮುಂದಕ್ಕೆ ಹೋಗೋಣ. ಸರಿ, ಮುಂದಕ್ಕಿರೋ ಕ್ಯಾಟಗರಿ OBCಲಿ 3A ಕ್ಯಾಟಗರಿ ಅವ್ರಿಗೆ ಗೌರ್ಮೆಂಟ್ ಫೀಸ್ ಇಷ್ಟಿದೆ. 40,000ದಿಂದ 45,000, ಎಕ್ಸ್ಟ್ರಾ 5,000 ಕಟ್ಬಿಟ್ರೆ ಸ್ಕಾಲರ್ಶಿಪ್ ಸಿಗುತ್ತೆ. ಪ್ರೈವೇಟ್ ಏಡೆಡಲ್ಲಿ 40,000ದಿಂದ 45,000, ಆಮೇಲೆ ಅದರ್ ಫೀಸ್ ಸೇರಿಬಿಟ್ಟು 10,000 ಆದರೆ 45, 50, 55 ಈ ಥರ ಹೋಗುತ್ತೆ. ಅಲ್ಲೂ ಆಫರ್ ಅಂದರೆ 55 ಹೋದರೆ 20 ಮೈನಸ್ ಅಥವಾ 10 ಮೈನಸ್ ಮಾಡಿದ್ರೆ 35 ಕಟ್ಟಕ್ಕಿರುತ್ತೆ. ಆಮೇಲೆ ಪ್ರೈವೇಟ್ ಅನ್ಏಡೆಡಲ್ಲಿ ಆದರೆ 95,000 ಅದರಿಂದ ಈ ಥರ ಹೋಗುತ್ತೆ. 1 ಲಕ್ಷ ತನಕ ಗಂಟ ಹೋಗುತ್ತೆ. ನಂತರ ನೋಡೋಣ. ನಂತರ OBCಲಿ 2B ಕ್ಯಾಟಗರಿ ಸ್ಟೂಡೆಂಟ್ಸ್ ಕರೆಕ್ಟ್ ಕೇಳ್ಕೊಳ್ಳಿ. ಗೌರ್ಮೆಂಟ್ ಕೋಟಾದಲ್ಲಿ ನಿಮಗೆ ಅಂದರೆ 40,000, ಪ್ರೈವೇಟ್ ಏಡೆಡ್ ಆದರೆ 40,000, ಪ್ರೈವೇಟ್ ಅನ್ಏಡೆಡ್ ಅಂದರೆ 95,000, ಪ್ರೈವೇಟ್ ಅನ್ಏಡೆಡ್ ಅಂದರೆ 1 ಲಕ್ಷ ಈ ಥರ ಹೋಗುತ್ತೆ. ಆಫರ್ ಕೂಡ ನೀವು ಸೈಡಲ್ಲಿ ನೋಡ್ಕೊಳ್ಳಿ, ಸ್ಕ್ರೀನ್ಶಾಟ್ ತೆಗೆದಿಟ್ಕೊಳ್ಳಿ, ಹೆಲ್ಪ್ಫುಲ್ ಆಗಿರುತ್ತೆ. ನಿಮ್ಮ ಕ್ಯಾಟಗರಿಗೆ ನೋಟ್ ಮಾಡ್ಕೊಂಡು ಇಟ್ಬಿರಿ, ಸರಿನಾ?
ನೆಕ್ಸ್ಟ್ ಬಂದುಬಿಟ್ಟು OBC 2A ಕ್ಯಾಟಗರಿ. ಈ ಕ್ಯಾಟಗರಿ ನನ್ನ ಕ್ಯಾಟಗರಿ, ನಾನು ಇದೇ ಕ್ಯಾಟಗರಿಗೆ ಸೇರಿದ್ದವಳು. ಸೊ ಕಾಮೆಂಟ್ ಕೋಟಾ ಆದರೆ 40,000 ನನಗೆ ಸಿಕ್ಕಿರೋ ಸೀಟ್ ಇಸ್ OBC 2A ಕ್ಯಾಟಗರಿ, ಗೊತ್ತಾಯ್ತಾ? ಸರಿ, ಗೌರ್ಮೆಂಟಲ್ಲಿ 40,000 to 45,000 ಇರುತ್ತೆ. ಪ್ರೈವೇಟ್ ಏಡೆಡ್ ಆದರೆ ಸೇಮ್ ಇರುತ್ತೆ. ಪ್ರೈವೇಟ್ ಅನ್ಏಡೆಡ್ ಅಂದರೆ 95,000ಇಂದ 1 lakh. ನಾನು ಹೇಳಿದೆ ನೋಡಿ, ಈ ರೇಂಜಲ್ಲಿ ನಮ್ಮ ಕಾಲೇಜಲ್ಲೆಲ್ಲ ಸೀಟ್ ಸಿಗೋದು. ಪ್ರೈವೇಟ್ ಅನ್ಏಡೆಡ್ ಆದರೆ 1 ಲಕ್ಷ ಗಂಟ ಸಿಗುತ್ತೆ. ಡಿಮಿಡಲ್ಲಾದರೂ 1 ಲಕ್ಷ ಗಂಟ. ಮುಂದಕ್ಕೆ ಅವರು ಎಕ್ಸ್ಟ್ರಾ ಫೀಸ್ ಕೇಳ್ತಾರೆ. ನಾನು ಹೇಳಿದ ನಿಜ, ನೀವೇ ನೋಡ್ಕೊಳ್ಳಿ, ಕಣ್ಣಾರೆ ಸಾಕ್ಷಿ ಇದೆ ಅದರ್ ಫೀಸಲ್ಲಿ. ದಟ್ 10,000ದಿಂದ 15,000 ಎಕ್ಸ್ಟ್ರಾ ಅವರೇ ಕೇಳ್ತಾರೆ. ಡೆವಲಪ್ಮೆಂಟ್ ಚಾರ್ಜು ಅದು ದಟ್ ಡಿಪೆಂಡ್ಸ್ ಆನ್ ದ ಕಾಲೇಜ್. ನಾನು ಹೇಳೋಕ್ಕಾಗಲ್ಲ 15,000 ಕೇಳ್ತಾ, ನೋಸ್ 30 ಕೇಳ್ಬೋದು, 40 ಕೇಳ್ಬೋದು, ರೈಟ್ ಲೈಕ್ ಇನ್ ಮೈ ಕೇಸ್. ಸೊ ಸ್ಕಾಲರ್ಶಿಪ್ ಎಲ್ಲ ಸಿಗುತ್ತೆ ಅಲ್ಲಿ. ಮುಂದಕ್ಕೆ ಹೋಗೋಣ, ಅದು ನಿಮ್ಮ ಕಾಲೇಜ್ ಸ್ಟಾರ್ಟ್ ಆದಮೇಲೆ ಸ್ಕಾಲರ್ಶಿಪ್ ಸಿಗ್ತಾ ಹೋಗುತ್ತೆ. ಮುಂದಕ್ಕೆ ಒಂದು ಕ್ಯಾಟಗರಿ ಇದೆ ಅಲ್ವಾ ಅಕ್ಕ, ಆ್ಯನ್ಯುವಲ್ ಇನ್ಕಮ್ ಬಿಲೋ 2.5 lakhs. ನೀವು SNQ ಅಲ್ಲೂ ಬರ್ತೀರಾ, ಆದರೆ ಇದರಲ್ಲಿ ಫೀಸ್ ಕಡಿಮೆ ನಿಮಗೆ. ಇಲ್ಲೂ ಕೂಡ 25ರಿಂದ 30 ಗೌರ್ಮೆಂಟಲ್ಲಿ, ಪ್ರೈವೇಟಲ್ಲಿ 25ರಿಂದ 30, ಪ್ರೈವೇಟ್ ಅನ್ಏಡೆಡ್ 1 ಲಕ್ಷ ಇದ್ದದ್ದು ಬಂದುಬಿಟ್ಟು 80,000 ಆಗುತ್ತೆ. ಪ್ರೈವೇಟ್ ಅನ್ಏಡೆಡ್ 85. ನೋಡಿ, ನಿಮ್ಗೆ ಗೊತ್ತಿಲ್ಲ ದಟ್ ಫೀಸ್ ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ. ನನಗೆ ಇವಾಗ 1,20,000 ನಾನು ಕೊಡಬೇಕು, ಪ್ಲಸ್ ಹಾಸ್ಟೆಲ್ ಫೀಸ್ ಅಂದರೆ ನನಗೆ you can't even imagine that extends 10 lakhs. So ಅಷ್ಟಿರಬೇಕಾದ್ರೆ ಯು ಶುಡ್ ಅಂಡರ್ಸ್ಟ್ಯಾಂಡ್ ಅಲ್ವಾ ದಟ್ ಈ ಕೋಟಾ ಸಿಗೋದು ಎಷ್ಟು ಇಂಪಾರ್ಟೆಂಟ್. ಪ್ರತಿಯೊಬ್ಬರಿಗೂ ಪ್ರತಿ ಕೋಟಾ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. SNQ ಕೋಟಾ ಸಿಗೋದಕ್ಕೆ ಟ್ರೈ ಮಾಡಿ, ನಾನು ಹೆಲ್ಪ್ ಮಾಡ್ತೀನಿ. ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿದ್ರೆ ದಟ್ ಪ್ರತಿಯೊಂದು ದಿನ ಪ್ರತಿ ಅಪ್ಡೇಟ್ ಬರ್ತೇ ಇರುತ್ತೆ ನಿಮ್ಮ ಕೌನ್ಸಿಲಿಂಗ್ ವಿಷಯದಲ್ಲಿ, ಹೇಗೆ ಕೌನ್ಸಿಲಿಂಗ್ ನಡೆಯುತ್ತೆ ಎಲ್ಲದೂ. ಬಟ್ ನೀವೇನು ಮಾಡಬೇಕು ಅಂದರೆ ನಮ್ಮ ವೀಡಿಯೋನ ಪ್ರತಿ ಸಲ ಪ್ರತಿ ನೋಟಿಫಿಕೇಷನ್ ಆನ್ ಮಾಡಿದ್ರೆ ಪ್ರತಿ ವೀಡಿಯೋ ನೋಡಿದ್ರೂ ನಿಮಗೆ ಒಳ್ಳೆ ಕಾಲೇಜಲ್ಲಿ ಸೀಟ್ ನಾನು ತೆಗೆಸ್ಕೊಡ್ತೀನಿ. ಡೋಂಟ್ ವರಿ, ಸರಿನಾ? ಹೆಲ್ಪ್ಫುಲ್ ಆಗಿರುತ್ತೆ ವಿಡಿಯೋ. ನಂತರ ಅನ್ಏಡೆಡಲ್ಲಿ 80,000, ಅನ್ಏಡೆಡ್ ಇನ್ನೊಂದು ಸಲ 80,000, ಆಮೇಲೆ ಡಿಮಡ್ ಯೂನಿವರ್ಸಿಟಿಯಲ್ಲಿ 80,000 ಎಕ್ಸ್ಟ್ರಾ ಫೀಸ್ ಕಟ್ಬಿಟ್ಟು ಸ್ಕಾಲರ್ಶಿಪ್ ಎಲ್ಲ ತೆಗೆದುಕೋಬೇಕಾಗತ್ತೆ. ಅಷ್ಟೊಂದು ಹೇಳ್ಬೋದು. ಓಕೆ, ಲಾಸ್ಟ್ ಬಟ್ ನಾಟ್ ದ ಲೀಸ್ಟ್, ಸ್ಕೆಡ್ಯೂಲ್ ಕಾಸ್ಟ್ ಆ್ಯಂಡ್ ಸ್ಕೆಡ್ಯೂಲ್ ಟ್ರೈಬ್ SC/ST ಅವ್ರಿಗೆ ತುಂಬ ಕಡಿಮೆ ಫೀಸು. ಏನು ಎಲ್ಲ ಕಾಲೇಜಲ್ಲೂ CT ಫೀಸೇ 750 ರೂಪಾಯಿ. ನೋಡಿ ಎಷ್ಟು ಲಕ್ಕಿ ನೀವು. ಅದಕ್ಕೆ ಹೇಳ್ತೀವಿ ನೋಡಿ, ಕಾಸ್ಟ್ ರಿಸರ್ವೇಷನ್ ಕೋಟಾದಲ್ಲಿಯೇ ಸೀಟ್ ಹೊಡಿಬೋದು ನಮಗೆ. ಮುಂದಕ್ಕೆ ಅದರ್ ಫೀಸು 5,000 10,000 ಏನು ಜುಜ್ಬಿ ಎಲ್ಲರೂ ಕಟ್ತಾರೆ. ಅಷ್ಟೊಂದು ಪಾಕೆಟ್ ಮನಿಯೇ ಇರುತ್ತೆ ಎಷ್ಟೋ ಜನರದ್ದು. ಆಮೇಲೆ ಪಾಪ ಹೇಳೋಕ್ಕಾಗಲ್ಲ, ಕೆಲವೊಬ್ಬರು ಸ್ಕೆಡ್ಯೂಲ್ ಕಾಸ್ಟ್ ಸ್ಕೆಡ್ಯೂಲ್ ಟ್ರೈಬ್ ಅವರು ಬಡವರು ಇರ್ತಾರೆ, ಅವ್ರಿಗೂ ಹೆಲ್ಪ್ಫುಲ್ ಆಗಿರುತ್ತೆ ಇದು ಇಂಥ ಸ್ಕೀಮ್ಸ್ಗಳು. ಬಟ್ ದೆನ್ ಐ ಡೋಂಟ್ ನೋ ವಾಟ್ ಟು ಸೇ. ವಾಟ್ ಎವರ್, ಲೆಟ್ಸ್ ಕ್ಲೋಸ್ ದ ಟಾಪಿಕ್. ಅಷ್ಟು ಹೇಳ್ಬೋದು. ಈಗ BE ಅಂದರೆ ಬ್ಯಾಚುಲರ್ ಆಫ್ ಇಂಜಿನಿಯರಿಂಗ್ ನೀವು ಮಾಡ್ತೀರಾ. ಕಾಲೇಜ್ ಟೈಪು ಯಾವುದೆಲ್ಲ ಇದೆ ಅಂತ ತಿಳಿಸ್ತೀನಿ, ಯಾವ ಥರದ್ದು. ಗೌರ್ಮೆಂಟ್, ಪ್ರೈವೇಟ್ ಏಡೆಡ್, ಪ್ರೈವೇಟ್ ಅನ್ಏಡೆಡ್, ಡಿಮಡ್ ಆ್ಯಂಡ್ ಪ್ರೈವೇಟ್ ಯೂನಿವರ್ಸಿಟಿ. ಇಲ್ಲಿ CT ಏನಾಗುತ್ತೆ, ಗೌರ್ಮೆಂಟಲ್ಲಿ 100% ಅವ್ರದ್ದೇ. SNQ ಕೋಟಾಕ್ಕೆ 5% ಪ್ರತಿಯೊಂದು ಕಾಲೇಜಲ್ಲೂ. ಪ್ರೈವೇಟ್ ಏಡೆಡಲ್ಲಿ 95% ಸೀಟ್, 5% ಅವ್ರ ಸೀಟ್. ಏಡೆಡಲ್ಲಿ ಹೌದು. ಪ್ರೈವೇಟ್ ಅನ್ಏಡೆಡಲ್ಲಿ 45% ಅವ್ರ ಸೀಟು. ಕಾಮೆಡ್ಗೆ ಸೀಟ್ 30%, ಮ್ಯಾನೇಜ್ಮೆಂಟ್ ಸೀಟು 25%, 5% SNQ ಕೋಟಾ. ಪ್ರೈವೇಟಲ್ಲಿ ಏನು ಮಾಡ್ತಾರೆ, ಅನ್ಏಡೆಡ್ ಇನ್ನೊಂದರಲ್ಲಿ 40% CET, 30% ಕಾಮೆಡ್ಗೆ, ಮ್ಯಾನೇಜ್ಮೆಂಟ್ ಕೋಟಾ 30%, SNQ ಕೂಡ 5%. ಅಂದರೆ ಕಾಮೆಡ್ಗೆ ಥ್ರೂ ಕೂಡ ಸೀಟನ್ನು ತೆಗಿಬಹುದು ನೀವು. ಡಿಮಡ್ ಯೂನಿವರ್ಸಿಟಿಯಲ್ಲಿ ಏನಾಗುತ್ತೆ, 40% CT ಸೀಟು, 60% ಅವ್ರದ್ದೇ ಸೀಟು. ಯಾವನಿಗೆ ಬೇಕು ಅವ್ರು ಕೊಡ್ಬೋದು ಆ ಥರ. ಬಟ್ ಅವ್ರದ್ದೇ ಎಕ್ಸಾಮ್ಸ್ ಇರುತ್ತೆ, ಲೈಕ್ ನಿಟ್ಟೆ ಎಕ್ಸಾಮ್, NUCAT ಎಲ್ಲ ನಡೀತಾ ಇದೆ. ಇಫ್ ಯು ವಾಂಟ್ ಯು ಕ್ಯಾನ್ ಗಿವ್. ಅದ್ರ ಬಗ್ಗೆ ಇನ್ಫಾರ್ಮೇಷನ್ ಬೇಕಾದರೆ ಕಮೆಂಟ್ ಮಾಡಿ ತಿಳಿಸ್ತೀನಿ. ಬಟ್ ಕಾಮೆಂಟ್ಗೆ ಪ್ರಿಪೇರ್ ಆಗೋರಿಗೆ ಎಲ್ಲರಿಗೂ ಆಲ್ ದ ಬೆಸ್ಟ್ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡೋಣ. ಥ್ಯಾಂಕ್ ಯು. ಈ ವಿಡಿಯೋ ಹೆಲ್ಪ್ಫುಲ್ ಆಗಿದೆ, ಪ್ಲೀಸ್ ಲೈಕ್ ಮಾಡಿ, ವಿಡಿಯೋನ ಶೇರ್ ಮಾಡಿ, ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ಲೈಕನ್ ಹಿಟ್ ಮಾಡಿದ್ರೆ ಮಾತ್ರ ಎಲ್ಲ ಹೊಸ ನೋಟಿಫಿಕೇಷನ್ಗಳು ಸಿಗುತ್ತೆ. ಇಲ್ಲಾಂದರೆ ಪ್ರತಿಯೊಂದು ವಿಷಯನೂ ನೀವು ಮಿಸ್ ಮಾಡ್ಕೊಳ್ತೀರಾ, ಆಮೇಲೆ ನೀವು ಪಶ್ಚಾತ್ತಾಪ ಪಡಬಾರ್ದು ಅಂತ ಹೇಳ್ತಾ ಈ ವಿಡಿಯೋನ ಎಂಡ್ ಮಾಡ್ತೀನಿ. ಥ್ಯಾಂಕ್ ಯು ಸೋ ಮಚ್. ಲವ್ ಯು ಆಲ್. ಬಾಯ್ ಧನ್ಯವಾದಗಳು.